ಪ್ರೈಸ್ ಲಾರ್ಡ್. ಎಲ್ಲರೂ ಯೇಸುವಿನ ನಾಮದಲ್ಲಿ ವಂದನೆಯನ್ನು ತಿಳಿಸುವನಾಗಿದೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ. ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕೆ ಕೀರ್ತನೆಗಳು 119 ಅದರ 87ನೇ ವಾಕ್ಯ ಈ ರೀತಿ ಹೇಳುತ್ತದೆ: ನನ್ನನ್ನು ಭೂಮಿಯಿಂದ ತೆಗೆದೇ ಬಿಟ್ಟಿದ್ದರು, ಆದರೆ ನಾನು ನಿನ್ನ ನೇಮಗಳನ್ನು ಬಿಡಲೇ ಇಲ್ಲ. ಈ ಲೋಕದ ಸಂಗತಿಗಳು ಅನೇಕ ಸಾರಿ ನಾವು ಜೀವಂತವಾಗಿದ್ದರೂ ಸತ್ತಾಗಿರುವಂಥ ಅನುಭವಗಳು ಅನೇಕ ಸಾರಿ ಮನುಷ್ಯನ ಜೀವನದಲ್ಲಿ ಹಾದು ಹೋಗ್ತವೆ. ಸೊ ಕಷ್ಟಗಳು, ಸಮಸ್ಯೆಗಳು, ದುಃಖಗಳು, ವೇದನೆಗಳು, ಹೋರಾಟಗಳು, ಬಾಧೆಗಳು, ಈ ರೀತಿಯಾಗಿರುವಂಥ ಸಾಲಗಳು, ಈ ರೀತಿಯಾಗಿರುವಂಥ ಜನರಿಂದ ಆಗುತ್ತಿರುವಂಥ ಅವಮಾನಗಳು, ಇವೆಲ್ಲವನ್ನು ನೆನೆಸಿಕೊಂಡಾಗ ಕೆಲವೊಂದು ಸಾರಿ ನಮ್ಮ ಜೀವನ ಈ ಭೂಮಿ ಮೇಲೆ ಇದ್ದರೂ ಸತ್ತ ಹಾಗೆ ಅನಿಸುತ್ತೆ. ಆದರೆ ಭಕ್ತನು ಬಹಳ ಚೆನ್ನಾಗಿ ಹೇಳ್ತಾನೆ, ಒಂದು ವೇಳೆ ನಿನ್ನ ಜೀವನಕ್ಕೆ ಆಗ ಅನಿಸಿದ್ದೇ ಆದರೆ, ನಿನ್ನ ಬಾಳಿಗೆ ಆಗ ಅನಿಸಿದ್ದೇ ಆದರೆ, ನಿನ್ನ ಕುಟುಂಬಕ್ಕೆ ಆಗ ಅನಿಸಿದ್ದೇ ಆದರೆ, ನಿನ್ನ ಬದುಕಿಗೆ ಆಗ ಅನಿಸಿದ್ದೇ ಆದರೆ, ದೇವರ ವಾಕ್ಯ ಭಾಳ ಚೆನ್ನಾಗಿ ಹೇಳ್ತಾನೆ ಅಂದರೆ, ಆದರೆ ನಾನು ನಿನ್ನ ನೇಮಗಳನ್ನು ಬಿಡಲೇ ಇಲ್ಲ. ನಾನು ದೇವರನ್ನು ಬಿಡಲಿಲ್ಲ. ಎಷ್ಟೇ ಅವಮಾನಗಳು ಬರಲಿ, ಎಷ್ಟೇ ನಿಂದೆಗಳು ಬರಲಿ, ಎಷ್ಟೇ ಅಪಮಾನಗಳು ಬರಲಿ, ಎಷ್ಟೇ ಸಮಸ್ಯೆಗಳು ಬರಲಿ, ನಾವು ನಮ್ಮ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನನ್ನು ಬಿಡಲೇಬಾರದೆಂಬುದಾಗಿ ಭಕ್ತನು ಹೇಳ್ತಾನೆ. ದೇವ್ರ ಮಕ್ಕಳೇ, ಈ ಲೋಕ ನಮಗೆ ಶಾಶ್ವತ ಅಲ್ಲ. ಈ ಶರೀರ ನಮಗೆ ಶಾಶ್ವತ ಅಲ್ಲ. ಈ ಲೋಕದ ಜೀವನ, ಈ ಲೋಕದ ಹಣ, ಆಸ್ತಿ, ಬೆಳ್ಳಿ, ಬಂಗಾರ ನಮಗೆ ಶಾಶ್ವತ ಅಲ್ಲ. ಇದು ಯಾವುದೂ ಶಾಶ್ವತ ಅಲ್ಲ ಅಂದ ಮೇಲೆ ಇವತ್ತು ದೇವರನ್ನು ನಂಬಿರುವಂಥ ನಾವು ಶಾಶ್ವತವಾಗಿರುವ ನನ್ನ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಟ್ಟು ಯೇಸು ಕ್ರಿಸ್ತನಿಗೋಸ್ಕರ ಜೀವಿಸಬೇಕು. ಸೊ ಹಾಗಾಗಿ ನಿನ್ನ ಜೀವನದಲ್ಲಿ ಎಂಥ ಸಮಸ್ಯೆಗಳು ಬರಲಿ, ಎಂಥ ವೇದನೆಗಳು ಬರಲಿ, ಎಂಥ ಬಲಹೀನತೆಗಳು, ಎಂಥ ಹೋರಾಟಗಳು ಬರಲಿ, ಎಂಥ ತೊಂದರೆಗಳು ಬರಲಿ, ನಿನ್ನ ಜೀವನದಲ್ಲಿ ನೀನು ಮಾಡಬೇಕಾದ ಸಂಗತಿ, ತಿಳ್ಕೊಳ್ಬೇಕಾದ ಸಂಗತಿ, ಮನದಟ್ಟು ಮಾಡಿಕೊಳ್ಬೇಕಾದ ಸಂಗತಿ ಏನಂದರೆ, ನೀನು ದೇವರನ್ನು ಬಿಡಬಾರ್ದು. ಯಾರಿಗೋಸ್ಕರನೋ, ಯಾವ ವಿಷಯಗಳಿಗೋಸ್ಕರನೋ, ಯಾವ ಪರಿಸ್ಥಿತಿಗಳಿಗೋಸ್ಕರನೋ, ನೀನು ನಂಬಿರುವ ವಾಕ್ಯಗಳನ್ನು, ನೀನು ನಂಬಿರುವ ವಾಗ್ದಾನಗಳನ್ನು, ನೀನು ನಂಬಿರುವ ಸೃಷ್ಟಿಕರ್ತನನ್ನು, ನಿನಗೋಸ್ಕರ ಪ್ರಾಣ ಕೊಟ್ಟಂಥ, ನಿನಗೋಸ್ಕರ ಸತ್ತೊಳಗಿಂದ ಮೂರನೇದಲ್ಲಿ ಎದ್ದು ಬಂದು ಇವತ್ತು ನಿನ್ನ ನಿತ್ಯ ಜೀವಕ್ಕೆ ಸೇರಿಸುವುದಕ್ಕಾಗಿ ಯಾವಾಗಲೂ ಎದುರು ನೋಡುತ್ತಿರುವ ಆ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನನ್ನು ನಿನ್ನ ಜೀವನದಲ್ಲಿ ಯಾವತ್ತೂ ಮರಿಬೇಡ. ಗಾಡ್ ಬ್ಲೆಸ್ ಯು. ಆಮೆನ್.